ಇಂದು ಒಂದು ಅಪರೂಪದ ಯೋಗ. ರೇವತಿ ನಕ್ಷತ್ರದಲ್ಲಿ ಮಂಗಳ ಬುಧ ಯುತಿ. ಮೇಷ ಸೇರಿ 4 ರಾಶಿಯವರ ಭಾಗ್ಯದ ಬಾಗಿಲು ಓಪನ್ ಆಗುತ್ತಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯಾ? ಈ ಅವಕಾಶ ಮಿಸ್ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ. ಇಂದು ರೇವತಿ ನಕ್ಷತ್ರದಲ್ಲಿ ಮಂಗಳ ಮತ್ತು ಬುಧ ಯುತಿ ಸಂಭವಿಸಿರುವುದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಸಂಯೋಗವಾಗಿದೆ. ಮಂಗಳ ಗ್ರಹ ಶಕ್ತಿ, ಧೈರ್ಯ, ಕ್ರಿಯಾಶೀಲತೆ ಹಾಗೂ ಆತ್ಮವಿಶ್ವಾಸವನ್ನು ಸೂಚಿಸಿದರೆ, ಬುಧ ಗ್ರಹ ಬುದ್ಧಿಶಕ್ತಿ, ಸಂವಹನ, ವ್ಯಾಪಾರ ಚಾತುರ್ಯ ಮತ್ತು ತಾರ್ಕಿಕತೆಯನ್ನು ಪ್ರತಿನಿಧಿಸುತ್ತದೆ. ಈ 2 ಗ್ರಹಗಳ ಯುತಿ ರೇವತಿ ನಕ್ಷತ್ರದಲ್ಲಿ ಸಂಭವಿಸಿದಾಗ ಅದು ಜೀವನದಲ್ಲಿ ಹೊಸ ದಿಕ್ಕು, ಚುರುಕುತನ ಮತ್ತು ಸಾಧನೆಗೆ ದಾರಿ ತೋರಿಸುವ ಶಕ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ಮೇಷ, ಮಿಥುನ, ವೃಶ್ಚಿಕ ಮತ್ತು ಮೀನ ರಾಶಿಯವರ ಜೀವನದಲ್ಲಿ ಇದು ಒಂದು ಮಹತ್ವದ ತಿರುವು ತರಬಲ್ಲ ಕಾಲವಾಗಿದೆ. ಈ ಯೋಗದ ಪರಿಣಾಮವಾಗಿ ಈ 4 ರಾಶಿಯವರ ಅಭಾಗ್ಯದ ಬಾಗಿಲು ನಿಜವಾಗಿಯೂ ತೆರೆಯುವ ಸಾಧ್ಯತೆಯಿದೆ. ಈಗ ಪ್ರತಿಯೊಂದು ರಾಶಿಯವರಿಗೂ ಈ ಯೋಗ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಮಂಗಳ ಸ್ವಗ್ರಹವಾಗಿರುವುದರಿಂದ ಈ ಯುತಿ ವಿಶೇಷ ಶಕ್ತಿಯನ್ನು ನೀಡುತ್ತದೆ. ನೀವು ಈಗಾಗಲೇ ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯ ಅದಕ್ಕೆ ಅತ್ಯುತ್ತಮವಾಗಿದೆ. ವೃತ್ತಿ ಮತ್ತು ಉದ್ಯೋಗ. ಈ ಸಮಯದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಹೊಸ ಪ್ರಾಜೆಕ್ಟ್ಗಳು, ಪ್ರಮೋಷನ್ ಅಥವಾ ಕೆಲಸ ಬದಲಾವಣೆಗಾಗಿ ಇದು ಉತ್ತಮ ಕಾಲ. ಉದ್ಯಮ ಆರಂಭಿಸಲು ಯೋಚಿಸುತ್ತಿರುವವರಿಗೆ ಇದು ಸುವರ್ಣಾವಕಾಶ. ಆರ್ಥಿಕ ಸ್ಥಿತಿ. ಹಣದ ಪ್ರವಾಹದಲ್ಲಿ ಹೆಚ್ಚಳ ಕಂಡುಬರುತ್ತದೆ. ನೀವು ಮಾಡಿದ ಹೂಡಿಕೆಗಳು ಲಾಭ ನೀಡುವ ಸಾಧ್ಯತೆಯಿದೆ. ಆದರೆ ತುರ್ತು ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಸಂಬಂಧಗಳು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ವಿವಾಹ ಯೋಗ್ಯರಿಗಾಗಿ ಉತ್ತಮ ಪ್ರಸ್ತಾಪಗಳು ಬರಬಹುದು. ಆರೋಗ್ಯ. ಶಕ್ತಿ ಹೆಚ್ಚಾಗಿದ್ದರೂ ಅತಿಯಾದ ಕೆಲಸದಿಂದ ದೇಹದ ಮೇಲೆ ಒತ್ತಡ ಬಾರದಂತೆ ನೋಡಿಕೊಳ್ಳಿ. ಸಾರಾಂಶ. ಮೇಷರಾಶಿಯವರಿಗೆ ಇದು ಆಕ್ಷನ್ ಟೈಮ್. ನೀವು ಮಾಡಿದ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯ. ಮಿಥುನ ರಾಶಿ. ಬುಧ ನಿಮ್ಮ ರಾಶಿಯ ಅಧಿಪತಿ. ಆದ್ದರಿಂದ ಈ ಯುತಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ತರುತ್ತದೆ. ವೃತ್ತಿ ಮತ್ತು ಉದ್ಯೋಗ. ಮಾರ್ಕೆಟಿಂಗ್, ಮೀಡಿಯಾ, ಶಿಕ್ಷಣ, ಬರವಣಿಗೆ ಅಥವಾ ಬಿಸಿನೆಸ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ. ನಿಮ್ಮ ಐಡಿಯಾಗಳು ಜನಪ್ರಿಯವಾಗುತ್ತವೆ. ಇಂಟರ್ವ್ಯೂ ಅಥವಾ ಪ್ರೆಸೆಂಟೇಷನ್ಗಳಲ್ಲಿ ಯಶಸ್ಸು ಸಿಗುತ್ತದೆ. ಆರ್ಥಿಕ ಸ್ಥಿತಿ. ಹಣ ಗಳಿಕೆಯಲ್ಲಿ ಹೊಸ ಮಾರ್ಗಗಳು ತೆರೆಯುತ್ತವೆ. ಫ್ರೀಲಾನ್ಸಿಂಗ್ ಅಥವಾ ಸೈಡ್ ಇನ್ಕಮ್ ಹೆಚ್ಚಾಗಬಹುದು. ಸಂಬಂಧಗಳು. ನಿಮ್ಮ ಮಾತಿನ ಮಧುರತೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಹಳೆಯ ಗೊಂದಲಗಳು ಪರಿಹಾರವಾಗುತ್ತವೆ. ಆರೋಗ್ಯ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಇನ್ನಷ್ಟು ಶಾಂತಿ ಸಿಗುತ್ತದೆ. ಸಾರಾಂಶ. ಮಿಥುನ ರಾಶಿಯವರಿಗೆ ಇದು ಬುದ್ಧಿ ಭಾಗ್ಯವೇ ಕಾಲ. ನೀವು ಯೋಚಿಸಿದುದನ್ನು ಸಾಧಿಸಬಹುದು. ವೃಶ್ಚಿಕ ರಾಶಿ. ಮಂಗಳ ನಿಮ್ಮ ರಾಶಿಯ ಸಹಾಧಿಪತಿ. ಈ ಯುತಿ ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತರುತ್ತದೆ. ವೃತ್ತಿ ಮತ್ತು ಉದ್ಯೋಗ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಗಳು ಈಗ ಸಿಗಬಹುದು. ಗುಪ್ತವಾಗಿ ಮಾಡುತ್ತಿದ್ದ ಪ್ರಯತ್ನಗಳು ಫಲ ಕೊಡುತ್ತವೆ. ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸೂಚನೆಯಿದೆ. ಆರ್ಥಿಕ ಸ್ಥಿತಿ. ಹಳೆಯ ಬಾಕಿಗಳು ವಾಪಸ್ ಸಿಗಬಹುದು. ಹೊಸ ಹೂಡಿಕೆಗಳಲ್ಲಿ ಲಾಭ ಸಿಗುವ ಸಾಧ್ಯತೆ ಇದೆ. ಸಂಬಂಧಗಳು. ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಪ್ರೀತಿಯಲ್ಲಿ ಇದ್ದವರಿಗೆ ಉತ್ತಮ ಸಮಯ. ಆರೋಗ್ಯ. ಮನಸ್ಸಿನ ಶಾಂತಿ ಹೆಚ್ಚಾಗುತ್ತದೆ. ಆದರೆ ರಕ್ತದ ಒತ್ತಡ ಅಥವಾ ಉರಿಯೂತ ಸಮಸ್ಯೆಗಳಿಗೆ ಜಾಗ್ರತೆ. ಸಾರಾಂಶ. ವೃಶ್ಚಿಕ ರಾಶಿಯವರಿಗೆ ಇದು ಮರೆಮಾಚಿದ ಭಾಗ್ಯ ಹೊರಬರುವ ಕಾಲ. ಮೀನ ರಾಶಿ. ರೇವತಿ ನಕ್ಷತ್ರ ಮೀನ ರಾಶಿಗೆ ಸೇರಿದದ್ದು. ಆದ್ದರಿಂದ ಈ ಯುತಿ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆ ತರಬಹುದು. ವೃತ್ತಿ ಮತ್ತು ಉದ್ಯೋಗ. ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ. ಕಲಾ, ಸಂಗೀತ, ಬರವಣಿಗೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವವರು ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು. ವಿದೇಶ ಅವಕಾಶಗಳು ಬರಬಹುದು. ಆರ್ಥಿಕ ಸ್ಥಿತಿ. ಹಣದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹೊಸ ಆದಾಯ ಮೂಲಗಳು ಸಿಗಬಹುದು. ಸಂಬಂಧಗಳು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಪ್ರೀತಿಯಲ್ಲಿ ಹೊಸ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ. ಆರೋಗ್ಯ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧ್ಯಾನ, ಪ್ರಾರ್ಥನೆಗಳಿಂದ ಹೆಚ್ಚು ಲಾಭ. ಸಾರಾಂಶ.
ಮೀನ ರಾಶಿಯವರಿಗೆ ಇದು ಅಭಾಗ್ಯೋದಯದ ಕಾಲ. ನಿಮ್ಮ ಕನಸುಗಳು ನಿಜವಾಗುವ ದಾರಿ ಕಾಣುತ್ತದೆ. ಸಮಗ್ರ ಫಲಿತಾಂಶ. ಮಂಗಳ ಬುಧ ಯುತಿ ರೇವತಿ ನಕ್ಷತ್ರದಲ್ಲಿ ಸಂಭವಿಸಿರುವುದು ಈ 4 ರಾಶಿಗಳಿಗೂ ವಿಶೇಷ ಭಾಗ್ಯವನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಹೊಸ ಅವಕಾಶಗಳನ್ನು ಸ್ವೀಕರಿಸಬೇಕು. ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ನಿಮ್ಮ ಬುದ್ಧಿ ಮತ್ತು ಶಕ್ತಿಯನ್ನು ಸಮತೋಲನದಲ್ಲಿ ಬಳಸಬೇಕು. ಈ ಯೋಗವು ನಿಮಗೆ ಕಷ್ಟದಿಂದ ಯಶಸ್ಸಿಗೆ ಕೊಂಡೊಯ್ಯುವ ಸೇತುವೆಯಂತೆ ಕೆಲಸ ಮಾಡುತ್ತದೆ. ಅಂತಿಮ ಮಾತು. ಜ್ಯೋತಿಷ್ಯವು ಮಾರ್ಗದರ್ಶನ ನೀಡುತ್ತದೆ, ಆದರೆ ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಈ ಮಂಗಳ ಬುಧ ಯುತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲು ಬಂದಿದೆ. ನೀವು ಅದನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದೇ ನಿಮ್ಮ ಯಶಸ್ಸಿನ ಗುಟ್ಟು. ಅವಕಾಶ ಬಂದ್ರೆ ಅದನ್ನ ಹಿಡಿಯಿರಿ. ಭಾಗ್ಯ ನಿಮ್ಮ ಕಡೆ ನಿಂತಿದೆ. ನಿಮ್ಮ ರಾಶಿ ಇದರಲ್ಲಿ ಇದೆಯಾ? ಕಾಮೆಂಟ್ನಲ್ಲಿ ಎಸ್ ಅಂತ ಬರೆಯಿರಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ರೆ ಈಗಲೇ ಲೈಕ್ ಮಾಡಿ. ಇನ್ನಷ್ಟು ರಾಶಿ ಭವಿಷ್ಯ ನೋಡಲು ಸಬ್ಸ್ಕ್ರೈಬ್ ಮಾಡಿ.